ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ, ಭ್ರಾತೃತ್ವ, ಸಹಿಷ್ಣುತೆ, ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು. ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ. ವಿಶ್ವಮಾನ್ಯ ವಚನಗಳ ಸಂಗ್ರಹ, ಸಂಪಾದನೆ, ನಿರೂಪಣೆ ಮತ್ತು ಸಂಶೋಧನೆಯನ್ನು ದಶಕಗಳಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ 60 ಸಂವತ್ಸರಗಳು ಉರುಳಿದವು. ಪುತ್ರರಾದ ಡಾ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದದ್ದು. ಬಸವಣ್ಣನವರ ಸಂಘಟನೆ, ಅಲ್ಲಮನ ದಿಟ್ಟತನ, ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಳಗು, ಸೊಬಗನ್ನ, ದೃಢತೆಯನ್ನು ಹೆಚ್ಚಿಸಿವೆ. ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ, ಸುಸ್ವಾಗತ. ಬಸವಾದಿ ಪ್ರಮಥರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತ್ತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು. ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ, ಅಂತರರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ, ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 12ನೆಯ ಕಾರ್ಯಕ್ರಮದಲ್ಲಿ ಮಾಳಿಗೆಯ ಮೋರಯ್ಯ ಇವರ ವಚನವನ್ನ ವಾಚನ ಮಾಡುತ್ತಾರೆ ವಸಂತಕುಮಾರ್ ಟಿ, ವಿಶ್ರಾಂತ ಪ್ರಾಧ್ಯಾಪಕರು, ತರೀಕೆರೆ. ಆನೆ ಕುದುರೆ ಬಂಡಿ ಬಂಡಾರ ಬೀರ್ತೊಡೇನು, ಆನೆ ಕುದುರೆ ಬಂಡಿ ಭಂಡಾರ ಬೀರ್ತೊಡೇನು, ತಾನುಂಬುವುದು ಪಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದಾರ್ಧ ಮಂಚ, ಮಲಗುವುದಾರ್ಧ ಮಂಚ, ಆನೆ ಕುದುರೆ ಬಂಡಿ ಭಂಡಾರ ಬೀರ್ತೊಡೇನು, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಈಗ ನಾವು ವಚನಕಾರರ ವಿಷಯದಲ್ಲಿ ಮಾಳಿಗೆ ಮೋರಯ್ಯ ಎಂಬುವರ ಬಗ್ಗೆ ಮಾತಾಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಬಸವೇಶ್ವರವರ ಒಂದು ವಿಚಾರಧಾರೆಯಲ್ಲಿ, ಅವರ ಒಂದು ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮತ್ತು ಅನುಭವ ಮಂಟಪದಲ್ಲಿ ಅನೇಕ ಅಲ್ಲಮಪ್ರಭುಗಳಿಂದ ಹಿಡಿದು ದೊಡ್ಡ ದೊಡ್ಡ ಮಹಾನೀಯರೆಲ್ಲ ಸೇರಿಕೊಂಡು ಆ ಶರಣರು ಆಯಾ ದಿನದ ಅನುಭವಗಳನ್ನೆಲ್ಲ ಹೇಳಿ ಅವುಗಳನ್ನೆಲ್ಲ ಕನ್ನಡದಲ್ಲಿ ರಚಿತವಾದಂಥ ವಚನಗಳು. ಹೀಗೆ ವಚನಕಾರರಲ್ಲಿ ಬಹಳ ಪ್ರಮುಖವಾದಂಥ, ಎಲ್ಲರಂತೆಯೂ ಸಹ ಅಷ್ಟೇ ಮುಖ್ಯರಾದಂಥ ವಚನಕಾರ ಮೋಳಿಗೆ ಮಾರಯ್ಯ. ಮೋಳಿಗೆ ಮಾರಯ್ಯ ಅವರು ಬಸವೇಶ್ವರವರ ಪರಿಚಯ ಹೇಗಾಯಿತು ಅಂದರೆ, ಅವರು ಉತ್ತರ ಪ್ರದೇಶ ಅನ್ನೋದಕ್ಕಿಂತ ಕಾಶ್ಮೀರದ ಬಹಳ ಪ್ರಮುಖವಾದಂತಹ ಮಾಂಡವ್ಯಪುರದ ರಾಜನಾಗಿದ್ದನಂತೆ. ಕಾಶ್ಮೀರದಲ್ಲಿದ್ದಂಥ ಈ ವ್ಯಕ್ತಿ ಮಾರಯ್ಯರವರು ಅವರು ಕರ್ನಾಟಕಕ್ಕೆ ಬಸವೇಶ್ವರವರ ಪ್ರೇರಣೆಯಿಂದ, ಪ್ರಭಾವದಿಂದ ಬರುತ್ತಾರೆ. ಈ ಮಾರಯ್ಯರವರ ಮೂಲ ಹೆಸರು
ಮಹಾದೇವ ಎಂಬುದಾಗಿ ಇತ್ತು. ಅವನ ಪತ್ನಿಯ ಹೆಸರು ಗಂಗಾಂಬಿಕೆ ಎಂಬುದಾಗಿ. ಆದರೆ ಕರ್ನಾಟಕಕ್ಕೆ ಬಂದಾಗ ಶರಣರ ಸಂಸ್ಕೃತಿಯ ಪ್ರಭಾವದಿಂದ, ಅವರ ಒಂದು ಒಡನಾಡಿನಿಂದ ಅವರು ಕಟ್ಟಿಗೆಯನ್ನ ತಂದು ಮಾರಿ ಅದರ ಮೂಲಕ ಬಂದಂತ ಹಣವನ್ನ ದಾಸೋಹವನ್ನ ಮಾಡಿ ತಮ್ಮ ಉಪಜೀವನವನ್ನ ಬದುಕನ್ನ ಸಾಗಿಸುತ್ತಿದ್ದರು. ಹೀಗಾಗಿ ಅವರ ಈ ಕಾಯಕವನ್ನ ನೋಡಿದಂತ ಶರಣರೆಲ್ಲರೂ ಅವರಿಗೆ ಮೋಳಿಗೆ ಮಾರೆ ಎಂಬುದಾಗಿ ಕರೆಯಲಿಕ್ಕೆ ಪ್ರಾರಂಭಿಸಿದರು. ಅವರ ಪತ್ನಿ ಗಂಗಾಂಬಿಕೆ ಎಂಬುವಂತ ಹೆಸರು ಅನಂತರದಲ್ಲಿ ಮಹಾದೇವಿ ಎಂಬುದಾಗಿ ಕರೆಯಲಾಯಿತು. ಇಂಥ ಒಬ್ಬ ವ್ಯಕ್ತಿ ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬಂದು ಈ ವಚನದ ಪ್ರಭಾವದಿಂದಾಗಿ ಅದರ ಆಳ ಮತ್ತು ಆಧ್ಯಾತ್ಮಿಕವಾದಂತಹ ವಿಚಾರಧಾರೆಗಳು, ಲೌಕಿಕ ಅಲೌಕಿಕ ಅಂಶಗಳನ್ನೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಇಲ್ಲಿ ಅವರು ವಚನಗಳನ್ನ ಬರೀತಾರೆ. ಈಗಾಗಲೇ ಒಂದು ವಚನವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ. ಇವರು ಕಾಯಕದಲ್ಲಿ ನಿಯತ್ತನ್ನು ಇಟ್ಟುಕೊಂಡಿದ್ದರು. ಭಕ್ತಿ ಎಂಬುವಂತಹ ಶ್ರದ್ಧೆ ಅಪಾರವಾದುದಾಗಿತ್ತು. ಮಹತ್ವದ ಸಾಧಕನಾಗಿದ್ದ. ಶರಣ ತತ್ವನ ತಪ್ಪದೆ ಅನುಸರಿಸುತ್ತಿದ್ದರು. ಹೀಗಾಗಿ ಮಾರೆಯರವರು ಇವತ್ತಿನ ಪ್ರಚಲಿತ ಸನ್ನಿವೇಶಕ್ಕೆ ಎಲ್ಲರ ವಚನಕಾರರಂತೆ ನಮಗೂ ಮಾರ್ಗದರ್ಶಕರು ಎಂಬುದಾಗಿ ಹೇಳಬೇಕಾದುದಾಗುತ್ತದೆ. ಅವರು ವಚನದಲ್ಲಿ ನಾವು ಲೌಕಿಕ ಆಕರ್ಷಣೆಯಿಂದ ಪಾರಾಗಬೇಕೆಂಬುದಾಗಿ ಹೇಳಿದ್ದಾರೆ. ಹೌದು, ಇವತ್ತೆಲ್ಲರೂ ನಾವು ಹೆಚ್ಚು ಕಡಿಮೆ ಲೌಕಿಕದಲ್ಲಿ ಆಳವಾಗಿ ಆಕರ್ಷಿತವಾಗಿ ಮುಳುಗಿದ್ದೇವೆ. ಲೌಕಿಕ ಬೇಕು, ಹಾಗಂತೇಳಿ ಲೌಕಿಕವನ್ನ ತುಳಿಯಲಿಕ್ಕೆ ಬರುವುದಿಲ್ಲ. ಆದರೂ ಎಚ್ಚರ ಇರಬೇಕೆಂಬುವಂತ ಎಚ್ಚರದ ಮಾತನ್ನ ಈ ವಚನದಲ್ಲಿ ಹೇಳುತ್ತಾರೆ. ಆದ್ದರಿಂದ ಈ ಲೌಕಿಕತೆಯ ಆಳವಾದಂತ ಈ ಜಿಗುಟಿನಿಂದ, ಅಂಟಿನಿಂದ ಬಿಡುಗಡೆಯಾಗಲು ನಾವು ನೋಯಬೇಕೆಂಬುದಾಗಿ ಹೇಳುತ್ತಾರೆ. ಕಷ್ಟಪಟ್ಟು ಅದರಿಂದ ದೂರ ಬರಬೇಕೆಂಬುದಾಗಿ ಹೇಳುತ್ತಾರೆ. ಹೀಗಾಗಿ ನೋವಿನ ಫಲವೇ ಮಹಾಜ್ಞಾನ. ಅಂದರೆ ಇದರ ಒಂದು ಬಿಡುಗಡೆಯೇ ನಮಗೆ ಮಹಾಜ್ಞಾನ ಎಂಬುದಾಗಿ ಕರೆಯುತ್ತಿದ್ದೇವೆ. ಹಾಗಾಗಿ ಪ್ರತಿದಿನವೂ ಸಹ ನಾವು ರೈತರಾದಂಥವರು ಎಳ್ಳನ್ನು ಬೆಳೆಯುತ್ತೇವೆ. ನಮಗೆ ಎಳ್ಳೆಣ್ಣೆ ಬೇಕಾದುದಾಗಿದೆ. ಅದಕ್ಕೋಸ್ಕರ ನಾವು ಗಾಣಕ್ಕೆ ಹೋಗುತ್ತೇವೆ. ಗಾಣಕ್ಕೆ ಎಳ್ಳನ್ನು ಸುರಿಯುತ್ತೇವೆ. ಆ ಎಳ್ಳನ್ನು ಆ ಗಾಣದಲ್ಲಿ ತಿರುವುದಾಗುತ್ತದೆ. ಆಗ ಅದೆಷ್ಟು ನೋಯುತ್ತದೆ, ಅದೆಷ್ಟು ಕಷ್ಟಪಡುತ್ತದೆ, ಅದು ಹೇಳಲಿಕ್ಕೆ ಅಸಾಧ್ಯವಿದೆಯೇ? ಖಂಡಿತ ಸಾಧ್ಯವಿಲ್ಲವಲ್ಲ. ನಾವೇ ಒಂದು ಗುಂಡು ಪಿನ್ನನ್ನ ನಮ್ಮ ಕೈಗೆ ಅಥವಾ ಕಾಲಿಗೆ ಚುಚ್ಚಿಕೊಂಡರೆ ಅದೆಷ್ಟು ನೋವು ಆಗುತ್ತದೆ. ಆದರೆ ಇಡೀ ಎಳ್ಳು ಆ ಗಾಣದಲ್ಲಿ ತಿರುವಿ 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 ಆ ಕಷ್ಟವನ್ನು ಅನುಭವಿಸಿ ಎಣ್ಣೆಯನ್ನು ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಅದೇ ರೀತಿಯೇ ನಾವು ಪ್ರಾಪಂಚಿಕ ಜೀವನದಲ್ಲಿ ಇರಬಹುದಂತ ನಾವುಗಳು ಈ ದೇಹವೆಂಬುವಂತ ಈ ಶರೀರದಲ್ಲಿ ಆ ಜೀವ ಎಂಬುದು ಬಂದು ನೆಲೆಸಿದೆ. ಆ ಜೀವ ಎಂಬುದು ಬಂದು ನೆಲೆಸಿದೆ. ಇಂಥ ಒಂದು ಜೀವವು ಇಂದ್ರಿಯಗಳಿಂದ ಆವೃತವಾದುದಾಗಿದೆ. ಅಲ್ಲಿ ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ. ಇವುಗಳೆಲ್ಲವುಗಳು ಸಹ, ಈ ಇಂದ್ರಿಯಗಳೆಲ್ಲವೂ ಪ್ರಲೋಭನೆಯನ್ನು ಮಾಡುತ್ತವೆ. ಆಸೆ, ಆಕಾಂಕ್ಷೆ, ಬಯಕೆ, ಅತ್ಯಾಸೆಗಳ ಮೂಲಕವಾಗಿ ನಮ್ಮನ್ನ ಈ ಶರೀರದಿಂದ ಹೊರಬರದಂತೆ ಮಾಡುತ್ತದೆ. ಹಾಗಾಗಿ ಈ ಜೀವ ಎಷ್ಟು ಸಹಿಸಿಕೊಳ್ಳುತ್ತದೆ, ಎಷ್ಟು ದುಃಖವನ್ನ ಪಡುತ್ತದೆ. ಇಲ್ಲಲ್ಲಿ ಲೌಕಿಕದಲ್ಲಿ ಸುಖ ದುಃಖವೆಲ್ಲವೂ ಸಹ ಈ ಇಂದ್ರಿಯಗಳಿಂದ ಬಂದಂತಹುದು. ಈ ಲೌಕಿಕದಿಂದ ಹೊರಬರಲಿಕ್ಕೆ, ದೇಹದಲ್ಲಿರುವಂತಹ ಪಂಚೇಂದ್ರಿಯಗಳ ಈ ಹಿಡಿತದಿಂದ ಹೊರಬರಲಿಕ್ಕೆ, ಆನಂದವನ್ನ ಪಡೆಯಲಿಕ್ಕೆ ಮಾರೇರವರು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾರೆ. ನಾವು ಬಹಳ ಪ್ರಮುಖವಾಗಿ ಈ ಒಂದು ಸನ್ನಿವೇಶದಿಂದ ಹೊರಬರಬೇಕು. ಅಂದರೆ ಎಷ್ಟು ನಾವು ನೋಯುತ್ತೇವೆ, ಎಷ್ಟು ಕಷ್ಟಪಡುತ್ತೇವೆ, ಪ್ರಯತ್ನ ಪಡುತ್ತೇವೆ, ಆ ಒಂದು ಬಸವೇಶ್ವರನ ಅಥವಾ ಪರಮಾತ್ಮನ ಅಥವಾ ಅವರು ಏನು ಅಂಕಿತವನ್ನು ಇಟ್ಟುಕೊಂಡಿದ್ದಾರೆ, ನಿಷ್ಕಳಂಕ ಮಲ್ಲಿಕಾರ್ಜುನ ಎಂಬುದಾಗಿ, ನಿಷ್ಕಳಂಕ ಮಲ್ಲಿಕಾರ್ಜುನ ಎಂಬುವಂತಹ ಹೆಸರಿನಿಂದ, ನಾಮಸ್ಮರಣೆಯಿಂದ ನಾವು ಈ ಶರೀರದಲ್ಲಿರುವಂತಹ ಜೀವವು ಈ ಪಂಚೇಂದ್ರಿಯಗಳ ಹಿಡಿತದಿಂದ, ಕಷ್ಟದಿಂದ ಹೊರಬರಬಹುದು. ಆಗ ನಮಗೆ ಆನಂದ ಸಿಗುತ್ತದೆ, ಅತ್ಯಾನಂದ ಸಿಗುತ್ತದೆ. ಹಾಗೆ ಈ ವಚನದಲ್ಲಿ ಸ್ಪಷ್ಟಪಡಿಸುತ್ತಾರೆ, ನಾವು ಮಾನವ ಜೀವಿಗಳು, ನಾವು ಭಾವನಾತ್ಮಕವಾದವರು. ಭಾವನೆ ಇಲ್ಲದೆ ಜೀವನ ಬರುವುದಿಲ್ಲ. ಅಷ್ಟನ್ನೇ ಮಾರ್ಮಿಕವಾಗಿ ಮಾರೆಯರವರು ಏನು ಹೇಳುತ್ತಿದ್ದಾರೆ ಎಂದರೆ, ನಮ್ಮ ಭಾವನೆಗಳೆಲ್ಲವೂ ನಮ್ಮ ಜೀವನಕ್ಕೆ ಒಂದು ಸುಕೃತದ ಹಾದಿಯಲ್ಲಿ ಕೊಂಡೊಯ್ಯುತ್ತವೆಯೇ? ನಮ್ಮ ಭಾವನೆಗಳೆಲ್ಲವೂ ಸಹ ಹೆಚ್ಚು ಕಡಿಮೆ ಅವು ಕನಸುಗಳಾಗಿದೆ ಅಲ್ಲವೇ? ಅವು ಭ್ರಮೆಯಾಗಿದೆ ಅಲ್ಲವೇ? ಇಂಥ ಒಂದು ಭ್ರಮ ಅಂದ್ರೆ ಈ ಭಾವನೆಗಳು, ಅತಿ ಹೆಚ್ಚು ಭಾವನೆಗಳು ಸಹ ಭ್ರಮೆಯಾದುದಾಗಿದೆ. ಅಂದರೆ ಅಜ್ಞಾನದ ತುಡಿತದಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಇಂತಹ ಭ್ರಮೆಗಳಿಂದ ನಾವು ಹೊರಬರಬೇಕು. ಇಂತಹ ಭ್ರಮೆಗಳ ಒಳಗಡೆ ನಾವು ಸಿಲುಕಿಕೊಂಡರೆ ಆಗ ಜೀವ ಎಂಬುದು ಮತ್ತೊಮ್ಮೆ ಸುಖ ಮತ್ತು ದುಃಖದ ಈ ಸಮುದ್ರದಲ್ಲಿ ಮುಳುಗುತ್ತದೆ. ಹಾಗಾಗಿ ಈ ಜೀವ ಎಂಬುದು ಈ ಭಾವನೆಗಳಲ್ಲಿ ತನ್ನ ಪ್ರಮುಖವಾದಂತಹ ಪ್ರೇರಣೆಯ ಮೂಲಕವಾಗಿ ಆ ಜೀವ ಎಂಬುದು ಈ ಭಾವನೆಗಳ ಈ ಅಜ್ಞಾನ ಎಂಬುವಂತ ಭ್ರಮೆಯಿಂದ ಹೊರಬರಬೇಕು. ಅದನ್ನ ನೋಯಿದಾಗ, ಆ ಕಷ್ಟವನ್ನು ಅನುಭವಿಸಿದಾಗ, ಆ ಪ್ರಯತ್ನ ಮಾಡಿದಾಗ ಆಗ ಖಂಡಿತವಾಗಿಯೂ ಸಹ ನಮಗೆ ಆನಂದ ಸಿಗುತ್ತದೆ ಎಂಬುವಂತ ಸ್ಪಷ್ಟ ಸಂದೇಶವನ್ನ ಈ ವಚನದಲ್ಲಿ ನಮಗೆ ಮಾರೆಯವರವರು ಅಷ್ಟೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ.
ಹಾಗೆ ಮತ್ತೊಂದು ಪ್ರಮುಖವಾದಂತಹ ವಿಚಾರಧಾರೆಯಲ್ಲಿ ಅವರು ಹೇಳುತ್ತಾ ಇದ್ದಾರೆ, ಈ ಒಂದು ಶರೀರದಲ್ಲಿ ಅನೇಕ ಅಂಗಗಳನ್ನು ಹೊಂದಿದ್ದೇವೆ. ನಾವು ಶಿರ ಅಥವಾ ತಲೆಯನ್ನು ಹೊಂದಿದ್ದೇವೆ, ಬಾಹುಗಳನ್ನು ಹೊಂದಿದ್ದೇವೆ, ನಮ್ಮ ಉದರ ಅಥವಾ ಹೊಟ್ಟೆಯನ್ನು ಹೊಂದಿದ್ದೇವೆ, ಪಾದಗಳನ್ನು ಹೊಂದಿದ್ದೇವೆ ಮತ್ತು ಇತರ ಕರ್ಣಗಳೆಲ್ಲವನ್ನು ಹೊಂದಿದ್ದೇವೆ. ಹೀಗಾಗಿ ಇಂತಹ ಕರ್ಣಗಳು ನಮ್ಮಲ್ಲಿ ಇರಬೇಕಾದಾಗ ಇಲ್ಲಿ ಒಳಗಡೆ ಇವೆಲ್ಲವುಗಳು ಯಾವ ನಿಯಂತ್ರಣದಿಂದ ನಡೆಯುತ್ತಿದೆ? ಹೀಗಾಗಿ ಅವರು ಮಾರ್ಮಿಕವಾಗಿ ಮತ್ತೆ ಅಷ್ಟೇ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಏನು? ತಲೆ ಇಲ್ಲದಿದ್ದರೆ ಕಾಲು ನಡೆಯಬಲ್ಲುದೇ? ತಲೆ ಎಂದರೆ ಇಲ್ಲಿ ಜ್ಞಾನ ಎಂಬುದಾಗಿ, ತಲೆ ಎಂದರೆ ಇಲ್ಲಿ ವಿಚಾರ ಎಂಬುದಾಗಿ. ಈ ವಿಚಾರ ಜ್ಞಾನ ಎಂಬುದು ಇಲ್ಲದಿದ್ದರೆ ಕಾಲುಗಳು ನಡೆಯುತ್ತವೆಯೇ? ಖಂಡಿತ ಇಲ್ಲವಲ್ಲ. ಕಾಲುಗಳು ಇರಬೇಕಾದ್ರೆ ತಲೆ ಇರಲೇಬೇಕು, ಜ್ಞಾನ ಇರಲೇಬೇಕು. ಹಾಗೆಯೇ ಬಾಯಿ ಎಂಬುದಿದೆ, ಉದರ ಎಂಬುದಿದೆ. ಉದರವೇ ಇಲ್ಲದಿದ್ದರೆ ಬಾಯಿ ಏನಾದರೂ ಊಟ ಮಾಡಲಿಕ್ಕೆ ಸಾಧ್ಯವಿದೆಯೇ? ಯಾವುದೇ ವಸ್ತುವನ್ನು ತಿನ್ನಲಿಕ್ಕೆ ಸಾಧ್ಯವಿದೆಯೇ? ಇಲ್ಲವಲ್ಲ. ಉದರವೇ ನಮಗೆ ಶರೀರಕ್ಕೆ ಮೂಲಾಧಾರವಾದುದಾಗಿದೆ. ನಾವು ಊಟ ಮಾಡಿದಂತಹ ಎಲ್ಲ ವಸ್ತುಗಳಲ್ಲಿ ಜೀರ್ಣವಾಗಿ ನಮ್ಮ ಶರೀರದ ಅಂಗಗಳಿಗೆ ಕಳಿಸುತ್ತದೆ. ಹಾಗಾಗಿ ಉದರವು ಬಹಳ ಪ್ರಮುಖವಾದಂತಹ ಅಂಗವಾಗಿದ್ದು, ಉದರವಿದ್ದರೆ ಬಾಯಿ ಇರುತ್ತದೆ. ಇಷ್ಟೆಲ್ಲ ಹೇಳುವಾಗ ಕರ್ಣಗಳು ಅಂದರೆ ಶರೀರದಲ್ಲಿ ಇರಬಹುದಂತಹ ಇತರ ಅಂಗಗಳೆಲ್ಲವುಗಳೂ ಸಹ ಅವನನ್ನ ಆಶ್ರಯಿಸಿದೆ, ಪರಮಾತ್ಮನ ವಿಶೇಷ ಶಕ್ತಿನ ಆಶ್ರಯಿಸಿದೆ. ಅಂತ ಒಂದು ಶಕ್ತಿ ನಮ್ಮೊಳಗೆ ಇರಬಹುದಾದ್ದರಿಂದ ಆ ಶಕ್ತಿ ಇಲ್ಲ ಎನ್ನುವುದಾದರೆ ಶರೀರ ಏನಾಗುತ್ತದೆ? ಶವವಾಗುತ್ತದೆ, ನಿರ್ಜೀವವಾಗುತ್ತದೆ. ಹೀಗಾಗಿ ನಿರ್ಜೀವವಾಗಬಾರದು ಎಂಬುದಕ್ಕೋಸ್ಕರವಾಗಿ ನಮ್ಮ ಶರೀರದೊಳಗಿರುವಂತಹ ಆತ್ಮಶಕ್ತಿ ಎಂಬುದು, ಅಂತರ್ಬೋಧೆ ಎಂಬುದು ಈ ಒಂದು ಆತ್ಮಸಾಕ್ಷಿಯಾಗಿ ಇಲ್ಲಿ ಪಾತ್ರ ನಿರ್ವಹಿಸುತ್ತಾ ಇರುತ್ತದೆ. ಆ ಆತ್ಮಸಾಕ್ಷಿಯಾಗಿ ಪಾತ್ರ ನಿರ್ವಹಿಸುತ್ತಿರುವಂತಹ ಆ ಒಂದು ಅಂತರಾತ್ಮ, ಆ ಶಕ್ತಿ, ಆ ಪರಮಾತ್ಮ ಈ ಅಂಗಗಳೆಲ್ಲವುಗಳಿಗೂ ಸಹ ಶ್ರೇಷ್ಠವಾದಂತಹ ಶಕ್ತಿಯನ್ನು ಕೊಡುತ್ತಾನೆ. ಈ ಶಕ್ತಿಯನ್ನು ಕೊಡಬಹುದಾದ್ರಿಂದ ನಾವು ಜೀವಂತವಾಗಿದ್ದೇವೆ. ಅವನ ಒಂದು ಪ್ರಭಾವದಿಂದಾಗಿ ಮತ್ತು ಅನುಗ್ರಹದಿಂದಾಗಿ ನಾವು ಇಲ್ಲಿ ಜೀವಿಸುತ್ತಾ ಇದ್ದೇವೆ. ಅವನಿಲ್ಲದಿದ್ದರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಾರೇರವರು ಕೊನೆಯದಾಗಿ ಸ್ಪಷ್ಟಪಡಿಸುತ್ತಾ, ಈ ಭಕ್ತಿ ಎಂಬುವಂತಹ ಬೆಳೆಯನ್ನು ಬೆಳೆಯಬೇಕು. ಹೌದು, ನಮಗೆ ಭಕ್ತಿ ಬೇಕು. ಭಕ್ತಿ ಎಂದಾಗ ಶ್ರದ್ಧೆ, ಅಪಾರವಾದಂತಹ ಶುದ್ಧವಾದಂತಹ ಶ್ರದ್ಧೆ ಇದ್ದರೆ ನಮಗೆ ಭಕ್ತಿ ಖಂಡಿತವಾಗಿಯೂ ಬರುತ್ತದೆ. ಎಲ್ಲಿ ಭಕ್ತಿ ಬರುತ್ತದೆ ಅಲ್ಲಿ ರಾಗದ್ವೇಷಗಳು ಇರುವುದಿಲ್ಲ. ಆಗ ತನ್ನಷ್ಟಕ್ಕೆ ತಾನೇ ಆ ಒಂದು ಆನಂದ ನಮಗೆ ಆಗುತ್ತದೆ. ಈ ಒಂದು ಪಂಚೇಂದ್ರಿಯಗಳು ಏನು ಇತರ ಕರಣಗಳು ಎಲ್ಲವುಗಳು ಇದೆ, ಈ ಶರೀರದ ಸಂಪೂರ್ಣವಾದಂತಹ ಸಾಕಾರಕ್ಕೆ, ಅತ್ಯುತ್ತಮವಾದಂತಹ ಅಭಿವೃದ್ಧಿಗೆ, ಪ್ರಗತಿಗೆ ಅದು ಮೂಲಾಧಾರವಾದುದಾಗಿದೆ. ಇಂಥ ಒಂದು ಆತ್ಮದ ಒಂದು ಅನುಭವವನ್ನು ನಾವು ಪಡೆಯುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂಬುದಾಗಿ 2 ಮಾತನ್ನ ತಿಳಿಸುತ್ತಿದ್ದೇನೆ. ಇದುವರೆಗೆ ಮಾಳಿಗೆಯ ಮೋರಯ್ಯ ಇವರ ವಚನವನ್ನ ಇದುವರೆಗೆ ವಾಚನ ಮಾಡಿದವರು ವಸಂತಕುಮಾರ್ ಟಿ, ವಿಶ್ರಾಂತ ಪ್ರಾಧ್ಯಾಪಕರು, ತರೀಕೆರೆ. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್ಎಂ ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.